ವಿಜೇಂದ್ರ ಅಧ್ಯಕ್ಷರಾದಾಗಿನಿಂದ ಇಲ್ಲಿ ತನಕ ಎದ್ದಿರುವಂಥ ಅಪಸ್ವರಗಳನ್ನು ನೀವು ಗಮನಿಸಿದ್ದೀವಿ. ಒಂದಾದ ಮೇಲೊಂದು ಮಾತುಗಳನ್ನು ನಾಯಕರು ಆಡ್ತಾನೆ ಇದ್ದಾರೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಗಾಗ ರೇಣುಕಾಚಾರ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ರೇಣುಕಾಚಾರ್ಯ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳ್ತಾರೆ, ನೀವೇನಾದರೂ ವಿಜೇಂದ್ರಂಗೆ ಬೈದರೆ ಅದು ಹೈಕಮಾಂಡ್ಗೆ ಬೈದಂಗೆ ಅಂತಾರೆ ರೇಣುಕಾಚಾರ್ಯ. ಸುಮಾರು 55 ಮಾಜಿ ಶಾಸಕರು ಎಲ್ಲರನ್ನು ಸಂಪರ್ಕ ಮಾಡಿ ನಾವೆಲ್ಲ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ನಮ್ಮ ಉದ್ದೇಶ ಒಂದೇ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ವಿಜೇಂದ್ರವ್ರನ್ನ, ಯಡಿಯೂರಪ್ಪನವರಲ್ಲ, ನಾವು ಯಾರೂ ಅಲ್ಲ. ನಮ್ಮ ಕೇಂದ್ರದ ವರಿಷ್ಠರಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು ಮತ್ತು BL ಸಂತೋಷಿಯವರು, ಇವರು ದಾರಿಲಿ ಬೀದಿಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಿಗೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರಿಲಿ ಬೀದಿಲಿ ಮಾತಾಡ್ತಿದ್ದಾರೆ. ಮತ್ತು ಪರ್ಯಾಯ ನಾಯಕತ್ವ ವಿಜೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡ್ದಂಗೆ. ಅವರಿಗೆ ವಿಜೇಂದ್ರ ಬೈಯೋದು ಒಂದೇ, BJPಗೆ ಬೈಯೋದು ಒಂದೇ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದು ಒಂದೇ. ಯಾರೋ ಒಬ್ಬರು ಬಂದರೆ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದರೆ, ಅರೆ ಯಡಿಯೂರಪ್ಪನವರು ರಾಜಕಾರಣದಾಗಿದ್ದ ನೀವು ಕಣ್ಣೇ ಬಿಟ್ಟಿರಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು, ಏನು ವಿಜೇಂದ್ರ ರಾಜ್ಯದ ಅಧ್ಯಕ್ಷ? ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷನ